ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಬಂದ್ಬಿಟ್ಟು ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿರೋದು. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೇನು ನಮ್ಮ ಕೆಲಸ ಅಂದ್ಬಿಟ್ಟು. ಆಮೇಲೆ ಮತ್ತೊಂದು ಇದರಲ್ಲಿ ಏನಪ್ಪ ಅಂತಂದರೆ ಕನ್ನಡದವ್ರಿಗೇ ಹೈರ್ ಮಾಡ್ತಿರೋದು. ಸೊ ಕನ್ನಡ ಯಾರೋ ಗೊತ್ತು ಅವ್ರಿಗೆ ಹೈರ್ ಮಾಡ್ತಿದ್ದಾರೆ ಈ ಜಾಬ್ಗೆ. ಸೊ ನಾನು ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಏನು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನೀಡಿರೋರಿಗೆ ಶೇರ್ ಮಾಡಿ. ನಾನು ಇವತ್ತು ಇನ್ಮೇಲೆ IT ಮತ್ತು ನಾನ್ IT ತುಂಬ ಜನ ಕಮೆಂಟಲ್ಲೂ ಕೇಳ್ತಾ ಇದ್ರಿ IT ಜಾಬ್ಸ್ ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ಇನ್ಮೇಲೆ ನಾನು ಮಾರ್ನಿಂಗ್ IT ಜಾಬ್ಸು, ಈವ್ನಿಂಗ್ ನಾನ್ IT ಜಾಬ್ಸ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆಯಿಂದ ಬರುತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕೇಳಿದ್ರಿ ರೆಸ್ಯೂಮೆ ಇದೆಲ್ಲ ಇನ್ಫಾರ್ಮೇಷನ್ ಅಂದರೆ ವಿಡಿಯೋ ಮಾಡಿ ಅಂದ್ಬಿಟ್ಟು. ಸೊ ಟೈಮ್ ಇರಲಿಲ್ಲ, ಮನೇಲಿ ಫಂಕ್ಷನ್ ಇತ್ತು ಮತ್ತು ಇಂಟರ್ವ್ಯೂ ಕೂಡ ಇತ್ತು. ಇವಾಗ ಜಸ್ಟ್ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡ್ಬಂದೆ, ಲೈಕ್ ಅದು ರಿಜೆಕ್ಟ್ ಆಯಿತು. ಇವಾಗ ನನಗೆ ಟೈಮ್ ಸಿಕ್ಕಿದಾಗ ವಿತಿನ್ ವೀಕ್ ಒಳಗೆ ಮಾಡ್ತೀನಿ ವಿಡಿಯೋನ. ಇವಾಗ ಇದು ಜಾಬ್ದು ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಏರ್ ಬ್ಲಾಕ್ ಅಂತ. ಸೊ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿರೋದು. ಸೊ ಇಲ್ಲಿ ಹೆಂಗೆ ಏನಂತ ಅಂದರೆ ಏನು ಪೊಸಿಷನ್ ಅಂತ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ, ಬ್ಯಾಂಗ್ಳೂರು. ಮತ್ತು ಇದು ನಿಯರ್ ಸಿಲ್ಕ್ಬೋರ್ಡ್ ಲೊಕೇಶನ್ ಈ ಕಂಪ್ನಿ ಇರೋದು. ಬಟ್ ಇವು ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿರೋದು. ಇನ್ಸೈಡ್ ಸೇಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಇಂಡಸ್ಟ್ರಿ ಯಾವ ಟೈಪ್ ಆಫ್ ಇಂಡಸ್ಟ್ರಿ ಅಂತ ಅಂದಿದ್ದು ಎಡ್ಟೆಕ್, ಬ್ಯೂಟಿ ಮತ್ತು ವೆಲ್ನೆಸ್, ಬ್ಯಾಂಕಿಂಗ್, ಇನ್ಸೂರೆನ್ಸ್ ರಿಲೇಟೆಡ್. ಅಂದರೆ ಬ್ಯೂಟಿಷಿಯನ್ದು ಅವ್ರದ್ದು ಕಾಂಟ್ರಾಕ್ಟ್ ಎಲ್ಲ ತೊಗೊಂಡು ಬ್ಯಾಂಕಿಂಗ್ದೆಲ್ಲ ತೊಗೊಂಡು ಮಾಡೋ ಕಂಪ್ನಿ ಇದು. ಟೈಮಿಂಗ್ ಬಂದು ಶಿಫ್ಟು 10 AM to 8 PM ಇರುತ್ತೆ. 6 days ವರ್ಕಿಂಗ್ ಇರುತ್ತೆ. ಮತ್ತು ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಗೊತ್ತಿರಬೇಕು. ಸೊ ಮ್ಯಾಂಡೇಟರಿ ಕನ್ನಡ ಗೊತ್ತಿರಲೇಬೇಕು. ಇನ್ನು ಏರ್ ಬ್ಲಾಕ್ ಬಗ್ಗೆ ನೋಡೋದಾದರೆ ಇಟ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಸ್ಕಿಲ್ಲಿಂಗ್ ಅಕಾಡೆಮಿ ಆ್ಯಂಡ್ ಒನ್ ಆಫ್ ದ ಲೀಡಿಂಗ್ ಎಡ್ಟೆಕ್ ಕಂಪ್ನೀಸ್ ಇನ್ ಇಂಡಿಯಾ. ಅಂದರೆ ಆನ್ಲೈನ್ ಟ್ರೈನಿಂಗ್ ಕೊಡ್ತಾರಲ್ಲ ಆ ರಿಲೇಟೆಡ್ ಕಂಪ್ನಿ ಅಂತ ಇದು. ಸೊ ಏರ್ ಬ್ಲಾಕ್ ಇಸ್ ಬ್ಯಾಕ್ ಬೈ ಎ ಮಾರ್ಕ್ಯೂ ಇನ್ವೆಸ್ಟರ್ಸ್ ಸಚ್ ಆಸ್ ಇನ್ಫೋ ಎಡ್ಜ್ ವೆಂಚರ್ಸು. ಅಂದರೆ ಇಲ್ಲಿ ಯಾರ್ಯಾರು ಇನ್ವೆಸ್ಟರ್ ಇದ್ದಾರೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಆಲ್ರೆಡಿ 35+ ಸ್ಟೂಡೆಂಟ್ಸ್ ಇದ್ದಾರೆ. ಅಂದರೆ 200+ ಸಿಟೀಸಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಡೇ ಟು ಡೇ ಆಕ್ಟಿವಿಟೀಸ್ ನಮ್ಮದು ಅಂತ ಅಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂದರೆ ಸ್ಟೂಡೆಂಟ್ ಕೌನ್ಸಿಲಿಂಗ್, ಅಡ್ವೈಸ್ ಪ್ರಸ್ಪೆಕ್ಟಿವ್ ಸ್ಟೂಡೆಂಟ್ಸ್ ಅಬೌಟ್ ಏರ್ ಬ್ಲಾಕ್ ಮೇಕಪ್ ಆ್ಯಂಡ್ ಬ್ಯೂಟಿ ಕೋರ್ಸ್ ಥ್ರೂ ವೇರಿಯಸ್ ಕಮ್ಯುನಿಕೇಷನ್ ಚಾನಲ್ ಅಂತಂದರೆ ಇದು ಬರೀ ಏನು ಬ್ಯೂಟಿ ಕೋರ್ಸ್ಗಳು, ಮೇಕಪ್ ಕೋರ್ಸ್ಗಳು ಇರುತ್ತೆ. ಸೊ ಅವ್ರಿಗೆ ಯಾವ ಥರ ಬೇಕು ಅವ್ರಿಗೆ ಅಡ್ವೈಸ್ ಮಾಡಬೇಕಂತೆ. ಸೇಲ್ಸ್ ಆ್ಯಂಡ್ ರೆವಿನ್ಯೂ ಜನರೇಷನ್, ಡ್ರೈವ್ ಎನ್ರೋಲ್ಮೆಂಟ್ ನಂಬರ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ರೆವಿನ್ಯೂ ಟಾರ್ಗೆಟ್ಸ್ ಬೈ ಕನ್ವರ್ಟಿಂಗ್ ಲೀಡ್ಸ್ ಇಂಟು ಕೋರ್ಸ್ ಪಾರ್ಟಿಸಿಪೇಟ್ ಅಂತ. ಅಂದರೆ ಈಗ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದು, ಈ ಥರ ಕೋರ್ಸ್ ತೊಗೊಳ್ಳಿ ಅಂತ ನಾವು ಹೇಳ್ಬೇಕು, ಕನ್ವಿನ್ಸ್ ಮಾಡಬೇಕು ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಮತ್ತು ಇವೆಂಟ್ ಪಾರ್ಟಿಸಿಪೇಷನ್, ಬಿ ಎನ್ ಆ್ಯಕ್ಟಿವ್ ಪಾರ್ಟ್ ಆಫ್ ವಿಡಿಯೋ ಕೌನ್ಸಿಲಿಂಗ್ ಸೆಷನ್ಸ್, ಅಡ್ಮಿಷನ್ ಇವೆಂಟ್ಸ್ ಆ್ಯಂಡ್ ಟೆಲಿಕಾಲಿಂಗ್ ಇನಿಷಿಯೇಟಿವ್ ಟು ಬೂಸ್ಟ್ ಎನ್ರೋಲ್ಮೆಂಟ್. ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಮತ್ತು ಅವಾಗ ಅಡ್ಮಿಷನ್ ಏನಾರ ಪ್ರಾಬ್ಲಮ್ ಆಗ್ತಿದ್ರೆ ಅಡ್ಮಿಷನ್ ಇವೆಂಟ್ ಎಲ್ಲ ಮಾಡಿಕೊಡೋದು. ಇದು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಯಾಕೆ ಏರ್ ಬ್ಲಾಕಿಗೆ ಜಾಯ್ನ್ ಆಗಬೇಕು ಅಂತಂದರೆ ಅವರು 6 to 12 months ಅಷ್ಟರಲ್ಲೇ ಲೈಕ್ ಪ್ರಮೋಷನ್ ಕೊಡ್ತಾರಂತೆ. ಎಕ್ಸ್ಪ್ಯಾಂಡ್ ಫ್ರಮ್ 0 to 50 ಕೌನ್ಸಿಲರ್, ಡೋಂಟ್ ಜಸ್ಟ್ ಫೈಂಡ್ ಅನದರ್ ಜಾಬ್, ಫೈಂಡ್ ಎ ಇನ್ಸ್ಟಿಟ್ಯೂಷನ್ ಟು ಗ್ರೋ ವಿತ್ ಅಂತೆ. ಸೊ ಬೇಗ ಪ್ರಮೋಷನ್ ಕೊಡ್ತಾರೆ. ಮತ್ತು ಆಲ್ ಸ್ಟಾರ್ ವುಮೆನ್ ಫಸ್ಟ್ ಟೀಮ್, ವುಮೆನ್ಸ್ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಇಲ್ಲಿ. ಫಸ್ಟ್ ಓವರ್ 100 ಕೌನ್ಸಿಲರ್ ಲೆಡ್ ಬೈ ವುಮೆನ್ ಲೀಡರ್ಸ್ ಸ್ಪ್ರೆಡ್ ಅಕ್ರಾಸ್ ಡೆಲ್ಲಿ ಆ್ಯಂಡ್ ಮುಂಬೈ, ಗೆಟ್ ಐಡಿಯಾ, ಸಪೋರ್ಟಿವ್ ಎನ್ವಿರಾನ್ಮೆಂಟ್, ಡ್ರೈವ್ನೆಸ್, ಸೇಲ್ಸ್ ಕೆರಿಯರ್. ಸೊ ವುಮೆನ್ಸ್ ಅವ್ರಿಗೆ ಜಾಸ್ತಿ ಪ್ರಿಯಾರಿಟಿ ಇದೆ ಅಂತೆ. ಇನ್ನು ಅಟ್ರಾಕ್ಟಿವ್ ಪರ್ಕ್ಸ್ ಆ್ಯಂಡ್ ಇನ್ಸೆಂಟಿವ್ಸ್, ಏರ್ ಬ್ಲಾಕ್ ಎಷ್ಟು 1 lakh 75,000ವರೆಗೂ ಇನ್ಸೆಂಟಿವ್ಸ್ ತೊಗೋಬೋದಂತೆ. ಪರ್ ಮಂತ್ ಇಷ್ಟು ಇನ್ಸೆಂಟಿವ್ಸ್ ತೊಗೋಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಸ್ಟೇಬಲ್ ಕಂಪ್ನಿ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ, ಏನು ಕೇಳಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಈಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡೋಣ ಬನ್ನಿ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ.
ಅಲ್ಲಿ ಈಸಿ ಅಪ್ಲೈ ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮದು ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ಕೇಳುತ್ತೆ. ಮತ್ತು ಇಲ್ಲಿ ತಮಿಳ್ ಯಾವ ಲೆವೆಲು, ತೆಲುಗು ಬರುತ್ತಾ ಅಂತ ಎಲ್ಲ ಕೇಳಿದ್ದಾರೆ. ಸೊ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾರೆ, ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳಿದ್ದಾರೆ. ಹಾಕ್ಬಿಟ್ಟು ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಇವಾಗ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಏರ್ ಬ್ಲ್ಯಾಕ್ ಅಂತ ಬರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀಡಿರೋರು ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಏನಾದರೂ ಹುಡುಕ್ತಿದ್ರೆ ಜಾಬ್ಗೆ ಲಿಂಕ್ನ ಶೇರ್ ಮಾಡಿ. ಇನ್ನೊಂದು ಕಂಪ್ನಿ ಬಂದುಬಿಟ್ಟು HCL ಅಂತ. HCL ಅಂದರೆ ಆಲ್ಮೋಸ್ಟ್ ಕೇಳಿರ್ತೀರ ಅನ್ಕೊಳ್ತೀನಿ ಎಲ್ರೂ. ಇವ್ರೂ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇವ್ರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ ಟೆಲಿಸೇಲ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇವ್ರು ಆಲ್ಮೋಸ್ಟ್ HCL ಎಲ್ಲ ಗೊತ್ತಿದ್ದು ಗ್ಲೋಬಲ್ ಟೆಕ್ನಾಲಜಿ ಕಂಪ್ನಿ. 219,000 ಪೀಪಲ್ 60 ಕಂಟ್ರೀಸಲ್ಲಿ ಆಲ್ರೆಡಿ ಕಂಪ್ನಿ ಇದೆ ಅಂತೆ. ಸೊ ಅಬೌಟ್ ದ ರೋಲ್ ನೋಡೋದಾದರೆ as an inbound telesales professional, you will be have a pivot role assisting the company achieve our goal for new customer growth. ಅಂತಂದರೆ ಕಸ್ಟಮರ್ಗಳದ್ದು ಏನಾದ್ರು ಇಶ್ಯೂಸ್ ಇದ್ದರೆ ಅವ್ರಿಗೆ ಆನ್ಸರ್ ಮಾಡೋದು. ಮತ್ತು ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಮೇಂಟೈನ್ ಹೈ ಲೆವೆಲ್ ಆಫ್ ಎನರ್ಜಿ ಆ್ಯಂಡ್ ಟು ಕೀಪ್ ಅ ಪ್ರೊಸ್ಪೆಕ್ಟಿವ್ ಕಸ್ಟಮರ್ ಎಂಗೇಜ್. ಅಂತಂದರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರ ಕಸ್ಟಮರ್ ಇಂಟರ್ಯಾಕ್ಷನ್ ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ answering inbound sales call from customer and effectively communicate pricing, promotion and special offer to drive sale conversion. ಅಂತಂದರೆ ನಮ್ಮ ಕಂಪ್ನಿಲಿ ಅದರ ಪ್ರಮೋಷನ್ಸ್ ಅಂತ ಸೇಲ್ಸ್ ನಡೀತಾ ಇದ್ದರೆ ಅದ್ರ ಬಗ್ಗೆ ಎಲ್ಲ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಮತ್ತು ಎಫೆಕ್ಟಿವ್ಲಿ ನ್ಯಾವಿಗೇಟ್ ಅವರ್ ಆರ್ಡರ್ಸ್ ಎಂಟ್ರಿ ಸಿಸ್ಟಮ್ ಎಸ್ ಎ ನೆಸಸರಿ. ಅಂದರೆ ಆ ಆರ್ಡರ್ ಸಿಸ್ಟಮ್ ಎಲ್ಲ ನೋಡಿಬಿಟ್ಟು ಯಾರ್ಯಾರು ಎಷ್ಟು ಆರ್ಡರ್ ಮಾಡಿದ್ದಾರೆ ನೋಡಬೇಕಾಗುತ್ತೆ. ಮತ್ತು ಟೇಲರ್ ಸೇಲ್ಸ್ ಪಿಚ್ ಆ್ಯಂಡ್ ಸೊಲ್ಯೂಷನ್ ಟು ಅಡ್ರೆಸ್ ದ ಸ್ಪೆಸಿಫಿಕ್ ನೀಡ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಹೌ ದ ಸರ್ವಿಸ್ ಕ್ಯಾನ್ ಮೀಟ್ ದ ನೀಡ್ ಎಫೆಕ್ಟಿವ್ಲಿ. ಅಂದರೆ ಹೆಂಗೆ ಯೂಸ್ ಮಾಡೋದು ಪ್ರಾಡಕ್ಟ್ಸ್ಗಳನ್ನ, ಮತ್ತು ಯಾವ ಥರ ಎಷ್ಟು ಫಾಸ್ಟಾಗಿ ನಾವು ಆನ್ಸರ್ ಮಾಡ್ತೀವಿ ಅಂತ ಅವ್ರಿಗೆ ಪ್ರಾಮಿಸ್ಡ್ ಆಗಿ ನಾವು ಆ್ಯಕ್ಟ್ ಮಾಡಬೇಕು. ಅಂತಂದರೆ ಆ್ಯಕ್ಟ್ ಅಂದರೆ ನಮ್ಮದು ಆ ಥರ ಇರಬೇಕು. ಅಂದರೆ ಅವ್ರಿಗೇನೋ ಕಷ್ಟ ಬಂದರೂ ಏನಾರ ಆಕ್ಸೆಸ್ ಮಾಡಬೇಕಾದ್ರೆ ಇಶ್ಯೂ ಬಂದರೆ ನಾವು ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಮತ್ತು ಇನ್ನೇನು ಡಾಕ್ಯುಮೆಂಟು ಅಂದರೆ ಯಾವ್ಯಾವ ಕಸ್ಟಮರ್ಸ್ ಜೊತೆ ಮಾತಾಡಿರ್ತೀವಿ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೇನು ಸ್ಟೇಯಿಂಗ್ ಎಜುಕೇಟೆಡ್ ಆ್ಯಂಡ್ ಕಾರ್ಪೊರೇಟ್ ಇನಿಷಿಯೇಟಿವ್ ಮಾರ್ಕೆಟ್, ಅಂದರೆ ಯಾವ ಥರ ಚೇಂಜ್ ಆಗ್ತಿದೆ ಕಾರ್ಪೊರೇಟ್ ಅದೆಲ್ಲ ನೋಡ್ಕೋಬೇಕು. ರ್ಯಾಪ್ಟರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಅ ಪಾಸಿಟಿವ್ ರಿಲೇಷನ್ಶಿಪ್ ವಿತ್ ಅ ಕಸ್ಟಮರ್ ಟು ಫೋಸ್ಟರ್ ಟಚ್ ರಾಯಲ್ಟಿ. ಅಂದರೆ ಕಸ್ಟಮರ್ದು ಲಾಯಲಿಟಿನ ಗೇನ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ರಿಲೆವೆಂಟ್ ಫೀಲ್ಡ್ ಅಂತೆ. ಮೇ ಸಬ್ಸ್ಟಿಟ್ಯೂಟ್ 2 years ಆಫ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ 1 year ಆಫ್ ರಿಕ್ವೈರ್ಡ್ ಎಜುಕೇಷನ್. ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿಲ್ಲ ಅಂದರೆ 2 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ನಿಮ್ಗೇನಾದ್ರು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೆ ಅವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದರೆ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಮತ್ತು ಇನ್ನೇನು ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ ವಿತ್ ಎಬಿಲಿಟಿ ಟು ಯುಟಿಲೈಸ್ ಮಲ್ಟಿಪಲ್ ಸಿಸ್ಟಮ್ ಸೈಮಲ್ಟೇನಿಯಸ್ಲಿ. ಅಂದರೆ ಕಂಪ್ಯೂಟರ್ನ ಹೆಂಗೆ ಯೂಸ್ ಮಾಡೋದು ಅಂತ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮಸ್ಟ್ ಹ್ಯಾವ್ ಆಕ್ಸೆಸ್ ಟು ಹೈ ಸ್ಪೀಡ್ ಇಂಟರ್ನೆಟ್, ಹಾರ್ಡ್ ವೈಡ್ ಕನೆಕ್ಷನ್ ಇಸ್ ಪ್ರಿಫರ್ಡ್. ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತೆ. ಸೊ ಕಾನ್ಫಿಡೆಂಟಾಗಿರಬೇಕು, ಅಂದರೆ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಕಾನ್ಫಿಡೆಂಟ್ ಮತ್ತು ಎಂಪತಿ ಇರಬೇಕು ನಮ್ಮಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಿಫರ್ಡ್ ಸ್ಕಿಲ್ಸ್ ನೋಡೋದಾದರೆ ಅಬ್ಸಲ್ಯೂಟ್ಲಿ ಕ್ರೆಡಿಟಬಿಲಿಟಿ ವಿತ್ ಇಂಟರ್ನಲ್ ಬಿಸ್ನೆಸ್ ಪಾರ್ಟ್ನರ್ ಆ್ಯಂಡ್ ಕಸ್ಟಮರ್ಸ್, ಚೆನ್ನಾಗಿ ಮಾತಾಡೋದು. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಸ್ಕಿಲ್ಸ್, ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಅಂದರೆ ವರ್ಲ್ಡ್, ಔಟ್ಲುಕ್, ಟೀಮ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದು ಪೇ ರೇಂಜ್ ಕಂಪನ್ಸೇಷನ್ ಪ್ಯಾಕೇಜ್ ಆಸ್ ಪರ್ HCL ಸ್ಟ್ಯಾಂಡರ್ಡ್ ಅಂತ ಎಂಟ್ರಿ ಲೆವೆಲ್ ಇದು. ಸೊ ಯಾವ ಥರ ಅವ್ರ ಕಂಪ್ನಿಲಿ ಮಿನಿಮಮ್ 30,000ವರೆಗೂ ಇರುತ್ತೆ ಸ್ಯಾಲ್ರಿ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ಟೆಲಿಸೇಲ್ ಎಕ್ಸಿಕ್ಯೂಟಿವ್, ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಮಾಮೂಲಿ ಫಸ್ಟ್ ಪೇಜಲ್ಲಿ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಡೋಣ. ನೆಕ್ಸ್ಟು ಟೆಲಿಸೇಲ್ ಎಕ್ಸ್ಪೀರಿಯನ್ಸ್ ವಿತ್ US or UK ಕಂಪ್ನೀಸ್ ಅಂತ ಕೇಳ್ತಿದ್ದಾರೆ. ಎಷ್ಟಿದೆ ಅಷ್ಟು ಹಾಕಿ, 0 ಇದೆ 0 ಹಾಕ್ಬಿಟ್ಟು ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೊಡೋಣ ಈಗ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಅಪ್ಲಿಕೇಶನ್ ವಾಸ್ ಸೆಂಟ್ ಅಂತ ಬಂದಿರುತ್ತೆ. ನಾನು ಈ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ, ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನಿಮ್ಮದು ಸ್ಕಿಲ್ಸ್ ಮ್ಯಾಚ್ ಆದರೆ ಪಕ್ಕ ಕಾಲ್ ಬಂದೇ ಬರುತ್ತೆ ಕಂಪ್ನಿ ಕಡೆಯಿಂದ. ಎಲ್ಲರೂ ಅಪ್ಡೇಟ್ ಮಾಡ್ಕೊಂಡು ರೆಸ್ಯೂಮೆನ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್.
ಎರಡು ಜಾಬ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರು ನೀಡಲ್ಲಿದ್ದೀರಾ, ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.